ದಿ ಮೋಸ್ಟ್ ಆಂಟಿಸಿಪೇಟೆಡ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇವತ್ತು ನಡೀತಾ ಉಂಟು. ನಮಸ್ಕಾರ ಎಲ್ರಿಗೆ, ಸದ್ಯ ಸರ್ ಮಾತಾಡ್ತಾ ಇರೋದು ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ದ ಮೋಸ್ಟ್ ಆಂಟಿಸಿಪೇಟೆಡ್, ದ ಮೋಸ್ಟ್ ಹೈಪ್ಡ್ ಮ್ಯಾಚ್ T20 ವರ್ಲ್ಡ್ ಕಪ್ ಅಥವಾ ಎನಿ ವರ್ಲ್ಡ್ ಕಪ್, ಎನಿ ICC ಟೂರ್ನಮೆಂಟ್ ಅಂತ ಇದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಅದು ಯಾವತ್ತು ಅಂತ ಇರ್ತದೆ. ಆ್ಯಂಡ್ ಅದು ಗೊತ್ತುಂಟಲ್ಲ, ಫ್ಯಾನ್ಸ್ ಎಲ್ಲ ಯಾವ ಥರ ಮಾತಾಡ್ತಾರೆ ಅಂತಂದರೆ, ಎರಡೂ ಕಡೆ ಫ್ಯಾನ್ಸು ನೀವು ಕಪ್ಪು ವಿನ್ ಆಗದಿದ್ರೂ ಪರವಾಗಿಲ್ಲ, ಇವರ ಎಗೇನ್ಸ್ಟ್ ವಿನ್ ಆಗಿ. ಇಂಡಿಯನ್ಸ್ ಏನು ಹೇಳೋದು, ನೀವು ಪಾಕಿಸ್ತಾನ ಎಗೇನ್ಸ್ಟ್ ವಿನ್ ಆಗಿ ಅಂತ, ಪಾಕಿಸ್ತಾನದವ್ರು ಹೇಳೋದು ನೀವು ಇಂಡಿಯಾ ಎಗೇನ್ಸ್ಟ್ ವಿನ್ ಆಗಿ ಅಂತ. ಆ್ಯಕ್ಚುಲಿ ಅವ್ರು ವಿನ್ ಆಗ್ತಾ ಇಲ್ಲ, ಅದು ಬೇರೆ ವಿಷಯ. ಬಟ್ ಪ್ರತಿ ಸಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ ಅಂತ ಇರುವಾಗ ಪ್ರೆಷರ್ ಜಾಸ್ತಿ ಇರೋದು. ನಾವು ಅಂದ್ಕೊಳ್ಳೋದು ಪಾಕಿಸ್ತಾನದ ಮೇಲೆ ಪ್ರೆಷರ್, ಪ್ರತಿ ಸಲ ಸೋಲ್ತಾ ಇದ್ದಾರಲ್ಲ ಅಲ್ಲಿ TV ಹೊಡೆದಾಕ್ತಾರೆ. ನೋ, ಪ್ರೆಷರ್ ಜಾಸ್ತಿ ಇರೋದು ಇಂಡಿಯನ್ಸಿಗೆ ಅಥವಾ ಇಂಡಿಯನ್ ಪ್ಲೇಯರ್ಸ್ಗೆ. ಯಾಕಂತಂದರೆ ಒಂದು, ನಮ್ಮ ಪಾಪ್ಯುಲೇಷನ್ ತುಂಬ ದೊಡ್ಡದು ಪಾಕಿಸ್ತಾನಕ್ಕೆಲ್ಲ ಕಂಪೇರ್ ಮಾಡಿದರೆ. ಸೊ ಜಾಸ್ತಿ ಜನ ಇಂಡಿಯಾ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್, ಪ್ರತಿ ಸಲ ಪಾಕಿಸ್ತಾನ ಸೋತಾಗ ಒಂದು ತರಹದ ಓವರ್ ಕಾನ್ಫಿಡೆನ್ಸ್ ಪ್ಲೇಯರ್ಸಲ್ಲಿ ಇದ್ರು, ನಮ್ಮಲ್ಲಿ ಎಲ್ಲ ಬೆಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವು ಗ್ರೇಟ್, ನಾವು ಸುಪೀರಿಯರ್, ಇವರು ತೆಗ್ದಾಕಿದ ಟೀಮ್ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಸೊ ಒಂದು ಓವರ್ ಕಾನ್ಫಿಡೆನ್ಸ್ ಇರ್ತದೆ, ನಾವೇ ವಿನ್ ಆಗುದಾ ಅಂತ. ಸೊ ನಾವು ಸೋಲನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯೇ ಇರುವುದಿಲ್ಲ. ಸೊ ಫ್ಯಾನ್ಸ್ ಸೋಲನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ರೆಡಿಯೇ ಇಲ್ಲದಿರುವಾಗ ಪ್ಲೇಯರ್ಸಿಗೆ ವಿಪರೀತ ಟೆನ್ಷನ್ ಇರ್ತದೆ. ಅಯ್ಯೋ ಮಾರ್ರೆ, ಗೆಲ್ಲಬೇಕು, ಸೋತ್ರೆ ಅಷ್ಟೇ ಮಾರ್ರೆ ಅಂತ. ಆದ್ದರಿಂದ ಪ್ರೆಷರ್ ಡೆಫಿನೆಟ್ಲಿ ಇಂಡಿಯಾ ಮೇಲೆ ಇರೋದು. ಆ್ಯಂಡ್ ನಿಮ್ಗೆ ಗೊತ್ತುಂಟಲ್ಲ, ಪಾಕಿಸ್ತಾನ ಇಡೀ ವರ್ಲ್ಡ್ ಕ್ರಿಕೆಟ್ ಅಂತ ಬಂದಾಗ ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಟೀಮ್ ಯಾವುದು ಅಂತಂದರೆ ಪಾಕಿಸ್ತಾನ. ಇವರು ಯಾವಾಗ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಪ್ಲೇಯರ್ಸಿಗೆ ಗೊತ್ತಿರೋದಿಲ್ಲ, ಫ್ಯಾನ್ಸ್ಗೆ ಬಿಟ್ಟಾಕಿ ಪ್ಲೇಯರ್ಸಿಗೆ ಗೊತ್ತಿರೋದಿಲ್ಲ. ಯಾಕಂತಂದರೆ ಗೆಲ್ಲುವಂಥ ಮ್ಯಾಚನ್ನು ಸೋತು ಬಿಡ್ತಾರೆ, ಅಥವಾ ಸೋತೆ ಬಿಟ್ಟರು ಅಂತನ್ನುವಾಗ ಪಟ್ ಅಂತ ಗೆದ್ದು ಬಿಡ್ತಾರೆ. ಹೇಗೆ ಗೆದ್ದರು ಅದೆಲ್ಲ ಬೇಡ, ಒಟ್ಟಿನಲ್ಲಿ ಹೇಗೋ ಮಾಡಿ ಗೆದ್ದು ಬಿಡ್ತಾರೆ. ಸೊ ಆದ್ದರಿಂದ ಪಾಕಿಸ್ತಾನ ಯಾವತ್ತೂ ಸಹ ಅನ್ಪ್ರೆಡಿಕ್ಟೇಬಲ್. ಇದು ಅಲ್ಲ, ಈಗಲ್ಲ, ಇನ್ನೊಂದು 20 ವರ್ಷ ಆದರೂ ಕೂಡ ಅವರು ಅನ್ಪ್ರೆಡಿಕ್ಟೇಬಲ್ ಆಗೇ ಇರ್ತಾರೆ. ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಸಹ ಆಡ್ತಾರೆ. ಹೇಗೇಗೋ ಆಡಿಕೊಂಡು ಫೈನಲ್ ತನಕ ಹೋದದ್ದು ಇದೆ. ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಗೊತ್ತು, ನೆನಪಿದೆಯಲ್ಲ, 2017-19 ನನಗೆ ಇಯರ್ ನೆನಪೋಗಿದೆ. ಎಲ್ಲ ಗ್ರೂಪ್ ಸ್ಟೇಜಲ್ಲೆಲ್ಲ ಒದ್ದಾಡಿಕೊಂಡು ಹೇಗೇಗೋ ಮಾಡಿ ಫೈನಲಿಗೆ ಹೋಗಿ ಕೊನೆಗೆ ಅಲ್ಲಿ ಭಾರತದ ಎಗೇನ್ಸ್ಟ್ ಫೈನಲಲ್ಲಿ ನಮ್ಮನ್ನು ಸೋಲಿಸಿದ್ರು. ಸೊ ಹಾಗೆಲ್ಲ ಆಗದಿರಲಿ. ಸೊ ಈಗಿನ ಪ್ರಸಕ್ತ ಫಾರ್ಮ್ ಅಂತ ನೋಡಿದಾಗ ಆಗ ಕೂಡ ಭಾರತದ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗ್ತದೆ. ಯಾಕಂತಂದರೆ ನಾವು ನ್ಯೂಜಿಲೆಂಡ್ ಸೀರೀಸ್, T20 ಸೀರೀಸ್ ಎಲ್ಲ ನೋಡಿದಾಗ ಅಯ್ಯೋ ಭಾರತ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಅಷ್ಟೇ ಮಾರ, ಮಿನಿಮಮ್ 250 ಅಂತ. ಈಗ 200 ರನ್ ಗಳಿಸ್ಲಿಕ್ಕೂ ಒದ್ದಾಡ್ತಾ ಇದ್ದಾರೆ. USA ಮತ್ತು ನಮಿಬಿಯಾ ಎರಡೂ ತಂಡಗಳ ಎಗೇನ್ಸ್ಟ್ ಭಾರತ ನಿರಾಯಾಸ ಅಂತ ಹೇಳ್ತಾರಲ್ಲ, ಆ ಥರದ ವಿಕ್ಟ್ರಿ ಏನು ಸಿಗಲಿಲ್ಲ. US ಎಗೇನ್ಸ್ಟ್ ಅಂತೂ ಅಬ್ಬಬ್ಬಾ ದೇವರೇ, ವಿನ್ ಆದರೆ ಸಾಕು ಮಾರ್ರೆ ಅಂತ ಅನಿಸಿತ್ತು. ನಮಿಬಿಯಾ ಎಗೇನ್ಸ್ಟ್ ಕೂಡ ಅಂಥ ಒಂದು ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಅಂತ ಬರಲಿಲ್ಲ. ಹೀಗೆ ಇತ್ತು. ಮತ್ತು ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ. ನೋಡಿ, ಇವತ್ತು ಕೊಲಂಬೋದಲ್ಲಿ ಆಗ್ತಾ ಇರೋದು ಪ್ರೇಮದಾಸ ಸ್ಟೇಡಿಯಮಲ್ಲಿ ಮಳೆ ಬರ್ತದ ನನಗೆ ಗೊತ್ತಿಲ್ಲ, ಬಟ್ ಮಳೆ ಪ್ರೆಡಿಕ್ಷನ್ ಎಲ್ಲ ಉಂಟಂತೆ, ಸಂಜೆ ಎಲ್ಲ ಮಳೆ ಬರ್ತದೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಮಳೆ ಬಂದರೆ ಇಷ್ಟು ಒಂದು ಹೈಪ್ ಕ್ರಿಯೇಟ್ ಮಾಡಿದೆಲ್ಲ ವೇಸ್ಟ್ ಆಗ್ತದೆ. ಅದು ಬೇರೆ ಪಾಕಿಸ್ತಾನದವರು ನಾ ಆಡುದಿಲ್ಲ ಅಂತ ಹೇಳ್ಕೊಂಡು ಲಾಸ್ಟಿಗೆ ನಾ ಕಾಮಿಡಿ ಮಾಡಿದ್ದು ಮಾರ್ರೆ, ನಂದು ಸೆನ್ಸ್ ಆಫ್ ಹ್ಯೂಮರ್ ಭಾರಿ ಒಳ್ಳೆ ಉಂಟು ಅಂತ ಹೇಳ್ಕೊಂಡು ಈಗ ಆಡ್ತೇನೆ ಅಂತೆಲ್ಲ ಅಂದಿದ್ದಾರೆ. ಸೊ ಇಷ್ಟೆಲ್ಲ ಒಂದು ಇನ್ಸಿಡೆಂಟ್ಸ್ ಎಲ್ಲ ಆಗಿ ಈಗ ಮ್ಯಾಚ್ ಆಗದಿದ್ರೆ ಬೇ ಅಂತ ಆಗ್ತದೆ. ಆ್ಯಂಡ್ ಇವತ್ತು ಯಾರು ವಿನ್ ಆಗ್ತಾರೆ, ಅವರು ಒಫಿಷಿಯಲ್ ಆಗಿ ಗ್ರೂಪ್ 8 ಅಂದರೆ ಸೂಪರ್ 8 ಹಂತಕ್ಕೆ ತೇರ್ಗಡೆ ಆಗ್ತಾರೆ, ಒಫಿಷಿಯಲಿ ತೇರ್ಗಡೆ ಆಗ್ತಾರೆ. ಈಗ ಶ್ರೀಲಂಕಾದಲ್ಲಿ ಆಗ್ತಾ ಇರೋದು ಕೊಲಂಬೋ ಪ್ರೇಮದಾಸ ಸ್ಟೇಡಿಯಮಲ್ಲಿ. ಏನು ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಕೂಡ ಇಲ್ಲಿಯೇ ಆಗಿತ್ತು. ಸೊ ಇದು ಲೋ ಸ್ಕೋರಿಂಗ್ ಗ್ರೌಂಡ್ ಅಥವಾ ಪಿಚ್. ಏನು ಫಸ್ಟ್ ಬ್ಯಾಟಿಂಗ್ ಮಾಡಿದವರು 250 ಹೊಡಿತಾರೆ, ಇಲ್ಲ 200 ಹೊಡೆದ್ರೆ ದೊಡ್ಡ ಆಶ್ಚರ್ಯ, 200 ಈ ಪಿಚ್ಚಲ್ಲಿ 200 ಹೊಡೆದ್ರ ಅಂತ. ಅಂದರೆ ಬ್ಯಾಟಿಂಗ್ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಒಂದು ಚೇಂಜ್ ಫಾರ್ ಶೋರ್ ಏನು ಅಂತಂದರೆ, ಇವತ್ತು ಕುಲ್ದೀಪ್ ಯಾದವ್ ಅವರು ಆಡ್ತಾರೆ ಸ್ಲೋ ಪಿಚ್, ಸ್ಪಿನ್ನನ್ನು ಸ್ಟ್ರಾಂಗ್ ಮಾಡಲಿಕ್ಕೆ. ಆ್ಯಂಡ್ ಕುಲ್ದೀಪ್ ಯಾದವ್ ಅವ್ರದ್ದು ಪರ್ಸ್ನಲ್ ರೆಕಾರ್ಡ್ ಎಗೇನ್ಸ್ಟ್ ಪಾಕಿಸ್ತಾನ ಒಳ್ಳೆದಿರೋದ್ರಿಂದಾಗಿ ಕುಲ್ದೀಪ್ ಯಾದವ್ ಅವರು ಖಂಡಿತ ಪ್ಲೇಯಿಂಗ್ 11ನಲ್ಲಿ ಕಾಣಿಸ್ಕೊಳ್ತಾರೆ. ಇನ್ನೊಂದು ಡೌಟ್ ಏನು ಇರುವುದು ಅಂತಂದರೆ, ಭಾರತ 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸ್ತಾರಾ ಅಂತ. ಯಾಕಂತಂದರೆ ಪಾಕಿಸ್ತಾನದಲ್ಲಿ 5 ಸ್ಪಿನ್ನರ್ಸ್ ಇದ್ದಾರೆ. ಸೊ ನಮ್ಮದು 3 ಸ್ಪಿನ್ನರ್ಸ್ ಸಾಕಾಗ್ತದಾ? ಸೊ ಹರ್ಷ್ದೀಪನ್ನು ಕೂರಿಸಿ ಯಾರೋ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಕೂಡ ಕಣಕ್ಕಿಳಿಸ್ತಾರಾ ಅನ್ನೋದು ಡೌಟ್. ಫಾರ್ ಶೋರ್ ರಿಂಕು ಸಿಂಗ್ ಅವ್ರದ್ದು ಪ್ಲೇಸ್ ಹೋಗ್ತದೆ. ಸ್ಯಾಮ್ಸನ್ ಅವರು ಬದಲಿಗೆ ವಾಪಸ್ ಅಭಿಷೇಕ್ ಶರ್ಮಾ ಅವರು ಬರ್ತಾರೆ, ಅದು ನಿಶ್ಚಿತ. ಆ್ಯಂಡ್ ಇನ್ನೊಂದು ಏನಂತಂದರೆ, ರಿಂಕು ಸಿಂಗ್ ಬದಲು ಏನು
ಇವರು ವಾಷಿಂಗ್ಟನ್ ಸುಂದರ್ ಬಂದು ಮತ್ತು ಹರ್ಷದೀಪ್ ಸಿಂಗ್ ಅವ್ರನ್ನ ಸಹ ಕೂರಿಸಿ ಕುಲ್ದೀಪ್ ಯಾದವ್ ಅವರು ಬರ್ತಾರಾ, ಅಥವಾ ಇಲ್ಲ ಹರ್ಷದೀಪ್ ಸಿಂಗ್ ಇರ್ತಾರೆ, ವಾಷಿಂಗ್ಟನ್ ಸುಂದರ್ ಆಡೋದಿಲ್ವಾ ಅನ್ನೋದು ಒಂದು ಡೌಟ್ ಉಂಟು. ಯಾಕೆ 4 ಸ್ಪಿನ್ನರ್, 4 ವರ್ಸಸ್ 5? ಅಲ್ಲಿ ನೋಡಿ, ಶದಾಬ್ ಖಾನ್ ಮತ್ತು ನವಾಜ್ ಇಬ್ಬರು ಕೂಡ ಆಲ್ರೌಂಡರ್ಸ್, ಬೌಲಿಂಗ್ ಆಲ್ರೌಂಡರ್ಸ್ ಅಂತ ಬೇಕಾದ್ರೆ ಕನ್ಸಿಡರ್ ಮಾಡಿ, ಬ್ಯಾಟಿಂಗ್ ಆಲ್ರೌಂಡರ್ಸ್, ಸ್ಪಿನ್ ಬೌಲರ್ಸ್ ಅವರು. ಮತ್ತು ಆಯುಬ್ ಓಪನಿಂಗ್ ಬ್ಯಾಟ್ಸ್ಮೆನ್ ಮತ್ತು ಪವರ್ ಪ್ಲೇಯಲ್ಲಿ ಕೂಡ ಅವರು ಬಾಲ್ ಹಾಕ್ತಾರೆ. ಸೊ ಅವರಿಗೆ 3 ಸ್ಪಿನ್ ಆಲ್ರೌಂಡರ್ಸೇ ಇದ್ದಾರೆ. ಅದಾದ ಮೇಲೆ ಅಬ್ರಾರ್ ಅಹಮದ್ ಅವ್ರದ್ದು ಕುತ್ತಿಗೆ ಒಂಚೂರು ಸ್ವಲ್ಪ ವೀಕ್ ಉಂಟು, ಸ್ವಲ್ಪ ಲೂಸ್ ಉಂಟು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ಈಸ್ ಅ ಗುಡ್ ಬೌಲರ್, ಆಯಿತಾ, ಅಬ್ರಾರ್ ಅಹಮದ್. ಅದಾದ ಮೇಲೆ ಈಗ ಮೋಸ್ಟ್ ಕಾಂಟ್ರವರ್ಷಿಯಲ್ ಪ್ಲೇಯರ್, ನನಗೆ ಹೆಸರೇ ನೆನಪಾಗೋದು ಮಾರ್ರೆ ಅವ್ರದ್ದು, ಎಂತ ಉಸ್ಮಾನ್ ತಾರಿಕ್. ಈ ತಾರಿಕ್ ಅವರು ಒಳ್ಳೆ ಬಾಲ್ ಹಾಕ್ತಾರೆ, ಅದು ಕಾದು ನೋಡ್ಬೇಕು. ಯಾಕಂತಂದರೆ ಅವರು ಎಸೆಯುವುದು, ಹೀಗೆ ಸ್ಲೈಡ್ ಆಗ್ತಾರೆ, ಅದು ಇದು ಭಾರಿ ಕಾಂಟ್ರವರ್ಸಿ ಆಗಿದೆ. ನನಗೆ ಅನಿಸೋದು ಏನಂತಂದರೆ, ಅಗತ್ಯಕ್ಕಿಂತ ಜಾಸ್ತಿ ಅವರ ಬಗ್ಗೆ ಡಿಸ್ಕಷನ್ ಆಯಿತಾ, ಅಥವಾ ನಾವು ತುಂಬ ಹೆದರಿದ್ದೇವಾ ಅವರ ಬಗ್ಗೆ, ತುಂಬ ಕನ್ಸರ್ನ್ಡ್ ಆಗಿದ್ದೇವೆ ಅವರ ಬಗ್ಗೆ, ಅಥವಾ ಅವರ ಕಾನ್ಫಿಡೆನ್ಸನ್ನು ಲೋ ಮಾಡಲಿಕ್ಕೋಸ್ಕರ ಆ ಥರದೊಂದು ಪ್ಲ್ಯಾನಿಂಗ್ ಕೂಡ ಇರ್ಬೋದು. ಅವರ ಬಗ್ಗೆ ಜಾಸ್ತಿ ಡಿಸ್ಕಷನ್, ಅವ್ರು ಎಸಿತಾರೆ, ICC ತನಿಖೆ ಮಾಡಬೇಕಾ, ಹಾಗೆ ಹೀಗೆ ಅಂತ ಅಂದ್ಕೊಂಡು. ಬಟ್ ಭಾರತದ ಪ್ರಿಪ್ಯಾರೇಷನ್ ಒಳ್ಳೆ ಉಂಟು. ಯಾಕಂದರೆ ಕೆಲವೊಂದು ವಿಡಿಯೋ ನೋಡಿದೆ, ಸೂರ್ಯಕುಮಾರ್ ಯಾದವ್ ಅವರು ಬೌಲಿಂಗ್ ಹಾಕಲಿಕ್ಕೆ ಬಂದು ಹೀಗೆ ಪಟ್ ಅಂತ ನಿಂತು ಸ್ವಲ್ಪ ಹೊತ್ತಾದ್ಮೇಲೆ ಬಾಲ್ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಪ್ರಾಕ್ಟೀಸ್ ಆಗಬೇಕಲ್ಲ, ಡೈರೆಕ್ಟಾಗಿ ಫೇಸ್ ಮಾಡಿದರೆ ಕೊನೆಗೆ ಎಂತಾಗ್ತದೆ. ಅಜಂತಾ ಮೆಂಡಿಸ್ ಇದು ಒಂದು ಎಕ್ಸಾಂಪಲ್ ಉಂಟಲ್ಲ, ಅವರನ್ನು ರೀಡ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ಒಂದು ಕಾಲದಲ್ಲಿ, ಅವ್ರದ್ದು ಸ್ಟಾರ್ಟಿಂಗ್ ಆಫ್ ದ ಕೆರಿಯರಲ್ಲಿ. ಹಾಗೆ ಆಗಿದಿರಲಿ ಇವತ್ತು ಅಂತ. ಸೊ ತಾರಿಕ್ ಅವರು ಸಡನ್ನಾಗಿ ನಿಂತ್ಕೊಂಡು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಬಾಲ್ ಹಾಕ್ತಾರಲ್ಲ, ಆ ಥರದ ಪ್ರಾಕ್ಟೀಸ್ ನೆಟ್ ಸೆಷನಲ್ಲಿ ಆಗಿದೆ. ಅದರದ್ದು ಕೆಲವೊಂದು ವಿಡಿಯೋ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಸೊ ಅವ್ರದ್ದು 5 ಸ್ಪಿನ್ನರ್ಸ್ ಇದ್ದಾರೆ, 2 ಫಾಸ್ಟ್ ಬೌಲರ್ಸು, ಶಹೀನ್ ಶಾ ಅಫ್ರಿದಿ ಮತ್ತು ಫಹೀಮ್ ಅಶ್ರಫ್ ಅಲ್ಲ. ಸೊ ಬೌಲಿಂಗ್ ಆಪ್ಷನ್ಸ್ ತುಂಬ ಉಂಟು, 7 ಬೌಲಿಂಗ್ ಆಪ್ಷನ್ಸ್ ಉಂಟು ಪಾಕಿಸ್ತಾನದ್ದು. ಆ್ಯಂಡ್ ಕೆಲವೊಂದು ಸಲ ಸೂಪರಾಗಿ ಬಾಲ್ ಹಾಕಿದ್ರು, ಕೆಲವೊಂದು ಸಲ ಗೊತ್ತುಂಟು, ಅದು ನಾಯಿ ಹೊಡೆದಾಗ ಹೊಡಿಸ್ಕೊಳ್ತಾರೆ, ಅನ್ಪ್ರೆಡಿಕ್ಟೇಬಲ್. ಸೊ ಅವ್ರದ್ದು 5 ಸ್ಪಿನ್ನರ್ಸ್ ಇದ್ದಾಗ ನಾವು 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸ್ತೇವಾ? 4 ಸ್ಪಿನ್ನರ್ಸನ್ನು ಕಣಕ್ಕಿಳಿಸಿದ್ರೆ ಆಫ್ಕೋರ್ಸ್ ಬುಮ್ರಾ ಮೇಯ್ನ್ ಫಾಸ್ಟ್ ಬೌಲರ್ ಆಗಿರ್ತಾರೆ, ಪಾಂಡ್ಯ ಅವರು ಸೆಕೆಂಡ್ ಬೌಲರು, 3ನೇ ಬೌಲರ್ ಆಗಿ ದುಬೆ ಅವರು ಇರ್ತಾರೆ, ಮತ್ತು 4 ಜನ ಸ್ಪಿನ್ನರ್ಸ್, ಕುಲ್ದೀಪ್ ಯಾದವ್, ನಂಬರ್ 1 T20 ಬೌಲರ್ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ನಮ್ಮ ವೈಸ್ ಕ್ಯಾಪ್ಟನ್, ಆ್ಯಂಡ್ ಇನ್ನೊಂದು ವಾಷಿಂಗ್ಟನ್ ಸುಂದರ್. ನಮ್ಮದು ಕೂಡ ಯದ್ವಾ ಬೌಲಿಂಗ್ ಅಂದರೆ ಆಪ್ಷನ್ಸ್ ಜಾಸ್ತಿ ಆಗ್ತದೆ. ಸೊ ಇವತ್ತಿನ ಮ್ಯಾಚ್ ನಾವು ಅಂದುಕೊಂಡಷ್ಟು ಈಸಿ ಆಗಿರಲಿಕ್ಕಿಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟು. ಬಿಕಾಸ್ ನಾವು ಆಡಿದಂಥ ರೀತಿ, ಫಸ್ಟ್ 2 ಮ್ಯಾಚ್ಗಳನ್ನು ಆಡಿದಂಥ ರೀತಿ ನೋಡಿದಾಗ ಎಂತ ಮಾರೆ, ಕಪ್ ಗೆಲ್ಲುವಂಥ ಫೇವ್ರೆಟ್ ತಂಡ ಅಂತ ನಾವು ಇಷ್ಟೆಲ್ಲ ಹೈಪ್ ಮಾಡಿ ಇವ್ರಿಗೆ ಎಂತ ಈ ನಮೂನೆ ಆಡ್ತಿದ್ದಾರಲ್ಲ ಅಂತ ಖಂಡಿತವಾಗಿ ಸಹ ಅನಿಸಿದ್ದಂತೂ ನನಗಂತೂ ಹೌದು. ನಿಮಗೆ ಎಂತ ಅನಿಸಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸುಮಾರು ಜನ ಕೇಳಿದ್ರು, ಯಾಕೆ ಬುಮ್ರಾ ಅವರಿಗೆ ಪವರ್ ಪ್ಲೇಯಲ್ಲಿ ಓವರ್ ಕೊಡ್ದಿಲ್ಲ ಬ್ರೋ ಅಂತ. ನನಗೆ ಸಹ ಆ ಒಂದು ಡೌಟ್ ಖಂಡಿತವಾಗಿಯೂ ಇದೆ. ಮೇ ಬಿ ಭಾರತದ ಪ್ಲ್ಯಾನಿಂಗ್ ಏನು ಅಂತಂದರೆ, ಪವರ್ ಪ್ಲೇಯಲ್ಲಿ ರನ್ನು ಸೇವ್ ಮಾಡಬೇಕು. ಆ ರನ್ನನ್ನು ಸೇವ್ ಮಾಡುವಂಥ ಕೆಲಸ ಬೇರೆ ಬೌಲರ್ಸ್ ಮಾಡಿದರೆ ಸೂಪರ್. ಆಗ ಏನಾಗ್ತದೆ, ಮಿಡ್ಲ್ ಆರ್ಡರಲ್ಲಿ ಇದು ಬರುವಂತಹ ಬ್ಯಾಟ್ಸ್ಮೆನ್ನು ರನ್ನಿನ ಗತಿಯನ್ನು ಏರಿಸುವ ಭರದಲ್ಲಿ ದೊಡ್ಡ ಶಾಟ್ಸಿಗೆ ಕೈ ಹಾಕ್ತಾರಲ್ಲ, ಆಗ ಬುಮ್ರಾ ಅವರೆಲ್ಲ ಬಂದರೆ ಪವರ್ ಪ್ಲೇಯಲ್ಲಿ ಸಹ ಬೇರೆಯವ್ರ ಬೌಲರ್ಸ್ ಕಟ್ಟಿ ಹಾಕಿದರು, ಮಿಡ್ಲ್ ಓವರ್ಸಲ್ಲಿ ಮತ್ತು ಸ್ಲಾಗ್ ಓವರಲ್ಲಿ ಬುಮ್ರಾ ಅವ್ರು ಕಟ್ಟಿ ಹಾಕಿದ್ರು ಅಂತ ಆಗ್ತದೆ. ಬಟ್ ಇವತ್ತು ಅಟ್ಲೀಸ್ಟ್ 1 ಓವರ್ ಆದರೂ ಕೂಡ ಪವರ್ ಪ್ಲೇಯಲ್ಲಿ ಬುಮ್ರಾ ಅವರು ಬಾಲ್ ಹಾಕ್ತಾರೆ ಅಂತ ನನಗೆ ಅನ್ನಿಸ್ತಾ ಉಂಟು. ಪವರ್ ಪ್ಲೇಯಲ್ಲಿ 1 ಓವರ್, ಮಿಡ್ಲ್ ಓವರ್ಸಲ್ಲಿ 1 ಓವರ್, ಸ್ಲಾಗ್ ಓವರಲ್ಲಿ 2 ಓವರ್ಸ್, ಈ ಥರ ಬುಮ್ರಾ ಅವರಿಗೆ ಕೊಡಬಹುದು ಅಂತ ಅಂದುಕೊಂಡಿದ್ದೇನೆ. ಸೊ ಭಾರತ ಇವತ್ತು ಗೆದ್ದು ಬರಲಿ, ಮಳೆ ಬರದಿರಲಿ, ಒಂದು ಮಳೆ ಬರದಿರಲಿ, ಭಾರತ ಗೆಲ್ಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇರೋದು. ನಿಮ್ಮ ಪ್ಲೇಯಿಂಗ್ 11 ಏನು? ಕುಲ್ದೀಪ್ ಯಾದವ್ ಅವರು ಫಾರ್ ಶೋರ್ ಆಡ್ತಾರೆ. ಕುಲ್ದೀಪ್ ಯಾದವ್ ಆಡೋದಿಲ್ಲ ಅಂತೆಲ್ಲ ಹೇಳಬೇಡಿ, ಕುಲ್ದೀಪ್ ಯಾದವ್ ಅವರು ಖಂಡಿತ ಆಡ್ತಾರೆ. ನನ್ನ ಕ್ವಶನ್ ಏನು ಅಂತಂದರೆ, ಇವತ್ತು ವಾಷಿಂಗ್ಟನ್ ಸುಂದರ್ ಆಡ್ತಾರಾ ಅಥವಾ ಆಡೋದಿಲ್ವಾ? ನಿಮ್ಗೇನು ಅನ್ನಿಸ್ತಾ ಉಂಟು, ಅಥವಾ ಯಾರು ಆಡಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ.